ಅಲ್ಲಿ ಶ್ರೇಯಾಭಿವೃದ್ಧಿಗೆ ಒಂದು ಪ್ರಾರ್ಥನೆ ಅಂತ ನಿಮ್ಮದೇನಾದರೂ ಶ್ರೇಯಾಭಿವೃದ್ಧಿಯ ಪ್ರಾರ್ಥನೆ ಇಲ್ಲ? ಅಲ್ಲ, ಅದರಲ್ಲಿ ತಪ್ಪೇನಿದೆ? ತಪ್ಪಿದೆಯಾ? ಮತ್ತು ತಪ್ಪೇನೇ ಇಲ್ಲಲ್ಲ. ಶ್ರೇಯೋಭಿವೃದ್ಧಿ ನಿಮಗೂ ಆಗಬೇಕು, ಶ್ರೇಯೋಭಿವೃದ್ಧಿ ನನಗೂ ಆಗಬೇಕು. ಆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಅದರಲ್ಲಿ ನನಗೇನು ತಪ್ಪು ಅಂತ ಕಾಣಿಸೋದಿಲ್ಲ. ಏನು ಶ್ರೇಯಾಭಿವೃದ್ಧಿ ಅಂತ ಚರ್ಚೆ ಈಗ? ಹಾಂ, ಶ್ರೇಯಾಭಿವೃದ್ಧಿ ಅದು ನೀವು ಊಹೆ ಮಾಡ್ಕೊಳ್ಳಿ. ಐ ಲೀವ್ ಇಟ್ ಟು ಯು. ನಾನೇ ಎಲ್ಲ ಹೇಳ್ಬಿಟ್ರೆ ನಿಮಗೆ ಜಡ್ಜ್ಮೆಂಟ್ ಮಾಡೋಕ್ಕೆ ಏನು ಸಿಕ್ಕಲ್ಲ. ಥ್ಯಾಂಕ್ ಯು. ಸರಿ, ಆ್ಯಂಟಿ ಕಮ್ಯುನಲ್ ಇದಾದ ಮೇಲೆ ಕೋರ್ಸ್ ಆದ ಮೇಲೆ ಬಿ ಜೆ ಪಿಯವರು ಅದನ್ನು ನಮ್ಮ ಎಸ್ಪೆಷಲಿ ಉಡುಪಿ ಭಾಗದಲ್ಲಿ ಮಂಗಳೂರು ಆಯಿತು, ನಮ್ಮಲ್ಲಿ ಬ್ರ್ಯಾಂಡ್ ಹಾಳಾಗ್ತದೆ ಈ ಥರ ಮಾಡೋದ್ರಿಂದ ಅಂತ ಇಲ್ಲಿಯ ಶಾಸಕರು. ಇದು ಶಾಶ್ವತವಾಗಿ ಉಳಿಯೋದಿಲ್ಲ, ಉಳಿಬಾರ್ದು. ನಮ್ಮ ಉದ್ದೇಶ ಶಾಂತಿ ಇರಬೇಕು ಈ ಭಾಗದಲ್ಲಿ ಅಂತ. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕೋಸ್ಟಲ್ ಅಂತ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟೊಂದು ಸಂತೋಷ ಪಡ್ತಿದ್ದೆ. ಆ ಭಾಗದಲ್ಲಿ ಘಟ್ಟದ ಮೇಲಿರೋರು ನಮಗೆಲ್ಲ ಭಾಳ ಸಂತೋಷ ಆಗೋದು. ಅದು ಇತ್ತೀಚೆಗೆ ಸ್ವಲ್ಪ ಅದು ಹಾಳಾಗಿತ್ತು ಅಂತೇಳಿ ಈಗ ಮತ್ತೆ ಶಾಂತಿ ಕಾಪಾಡ್ಕೊಳ್ಳಿ ಅಂಥೇಳಿ ಒಂದು ಸಂದೇಶ. ಶಾಂತಿ ಆಗಿಬಿಟ್ರೆ ಅವ್ರು ಯಾಕಿರ್ತಾರೆ? ಅವ್ರಿಗೇನು ಕೆಲಸನೇ ಇರೋದಿಲ್ಲ. ಹಾಗಾಗಿ ಪರ್ಮನೆಂಟಾಗಿ ಅದು ಇರಬಾರ್ದು ಅಂತ ನಮಗೂ ಅನಿಸುತ್ತೆ. ಅದಕ್ಕೆ ನಾವು ಶಾಂತಿ ಸಭೆಯನ್ನು ಕರೆದು ಇದೆಲ್ಲ ಸಂದೇಶ ಹೇಳ್ತೀವಿ. ಅದನ್ನು ಕೇಳಿಕೊಂಡ್ರೆ ಭಾಳ ಉತ್ತಮ ಅಂತೇಳಿ ಅನಿಸುತ್ತೆ. ನನ್ನ ಬಗ್ಗೆ ಲಾರಿ ಅವರು ಮುಷ್ಕರ ಮಾಡ್ತಾಯಿದ್ದಾರೆ. ಅದೆಲ್ಲ ಮಾಡೋಣ, ಅದೆಲ್ಲ ಸರಿ ಮಾಡೋಣ. ಮುಷ್ಕರಗಳೆಲ್ಲ ಬಹಳಷ್ಟು ಮುಷ್ಕರಗಳಾಗ್ತಾ ಇರುತ್ತೆ, ಅದೆಲ್ಲ ಸರಿ ಮಾಡ್ತೇವೆ. ರಾಜ್ಯದಲ್ಲಿ ಅನೇಕ ವಿಧವಾದಂಥ ಪ್ರತಿಭಟನೆಗಳು, ಆಮೇಲೆ ಮುಷ್ಕರಗಳು, ಇದು ಪ್ರಜಾಪ್ರಭುತ್ವದ ಒಂದು ಭಾಗ ಆಗಿದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಗಮನ ಕೊಡ್ತೇವೆ. ಅದೇನೇ ಸಮಸ್ಯೆ ಇದ್ದರೂ ಬಗೆಹರಿಸ್ತೇವೆ. ರೆಡ್ಡಿ ಅವರು ನಿಮ್ಮ ಟೂನಲ್ಲಿ ಮೊನ್ನೆ ಮಾತಾಡಿದ್ರು ಸರ್ಕಾರ, ಮತ್ತು ಆ ಥರ ಅಲ್ಲ ಅಂತ ಹೇಳಿದ್ರು ನಿನ್ನೆ. ಈ ಗ್ಯಾರಂಟಿಗಳು ಎಲ್ಲಾದರೂ ಸಮಸ್ಯೆ ಆಗ್ತಾ ಇರೋದು ಹೌದಾ ಸರ್? ಯಾಕಂದರೆ ಇಲ್ಲ, ಖಂಡಿತ ನೋಡಿ, ಆ ರೀತಿ ಯಾರ್ಯಾರು ಏನೇನು ಕಲ್ಪನೆ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ನಮಗೆ ಯಾವುದೇ ರೀತಿಯಲ್ಲಿ ಈ ಗ್ಯಾರಂಟಿಗಳಿಂದ ತೊಂದರೆ ಆಗಿದೆ ಅಂತೇಳಿ ಅನಿಸೋದಿಲ್ಲ. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟನ್ನು ಕೊಡುವಾಗ 52,000 ಕೋಟಿ ರೂಪಾಯಿನ ಬಡ್ಜೆಟಲ್ಲೇ ಪ್ರೊವಿಷನ್ ಮಾಡಿದ್ದಾರೆ. ಕಳೆದ ಬಾರಿ 3.73 ಲಕ್ಷ ಕೋಟಿ ಇದ್ದ ಬಡ್ಜೆಟ್ಟು ಈ ಬಾರಿ 4.09 ಲ್ಯಾಕ್ಸ್ ಕ್ರೋರ್ಸ್ ಆಗಿದೆ. ಸುಮಾರು 30,000ಕ್ಕೂ ಹೆಚ್ಚು ಬಡ್ಜೆಟ್ಟೇ ಆಗಿದೆ. ನಮಗೆ ಶಾರ್ಟೇಜ್ ಬರೋದು ಕೇವಲ 16,000 ಕೋಟಿ. ಅದನ್ನು ನಾವು ಮೇಕ್ ಗುಡ್ ಮಾಡೋದಕ್ಕೆ ನಮಗೇನು ತೊಂದರೆ ಇಲ್ಲ. ಹಾಗಾಗಿ ಯಾವುದೇ ರೀತಿಯ ತೊಂದರೆ, ಯಾಕೆಂದರೆ ಈ ಗ್ಯಾರಂಟಿಗಳನ್ನು ಬರೆದವನು ನಾನೇ, ಪ್ರಣಾಳಿಕೆ ಅಧ್ಯಕ್ಷನಾಗಿ ಆ ಗ್ಯಾರಂಟಿಗಳನ್ನು ಹೈಕಮಾಂಡ್ನವರು ನಾವೆಲ್ಲರೂ ಕೂತ್ಕೊಂಡು, ಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು, ಅವತ್ತು CLP ನಾಯಕರು, ನಾವೆಲ್ಲರೂ ಕೂಡ ಅಧ್ಯಕ್ಷರು ಶಿವಕುಮಾರ್ ಅವರು, ನಾವೆಲ್ಲ ಕೂತ್ಕೊಂಡು ಬರೆದಿದ್ದೇವೆ. ಇವತ್ತು ಅದನ್ನು ಅನುಷ್ಠಾನ ಮಾಡ್ತಾಯಿದ್ವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದಿಷ್ಟು ಇದ್ದೇ ಇರುತ್ತೆ. ಹೊಸ ಕಾರ್ಯಕ್ರಮ ಕೊಡುವಂಥ ಸಂದರ್ಭದಲ್ಲಿ ಅದು ಬಂದೇ ಬರುತ್ತೆ. ಆದರೆ ನಮಗೆ ಹಣಕಾಸಿನ ಕೊರತೆ ಅಂತೂ ಯಾವುದೂ ಕಾಣಿಸ್ತಿಲ್ಲ. ಸರಿ, ಪೊಲೀಸಿಂಗ್ ಮಾಡಲಿಕ್ಕೆ ಪ್ರತಿ ಠಾಣೆಯಲ್ಲೂ 7 ರಿಂದ 10 ಪೊಲೀಸರ ಕೊರತೆ ಇದೆ ಅಂತೇಳಿ, ಭಾಳ ಕಷ್ಟ ಆಗ್ತದೆ, ಹೆವಿ ಆಗ್ತದೆ ಅಂತೇಳಿ. ನೋಡಿ, ಕಳೆದ ಹಿಂದಿನ ಸರ್ಕಾರಗಳೆಲ್ಲವೂ ಕೂಡ ಸರಿಯಾಗಿ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಬಂದಿದ್ದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. 18,000 ಹುದ್ದೆಗಳು ಇವತ್ತು ನಮ್ಮ ಇಲಾಖೆಯಲ್ಲಿ ಖಾಲಿ ಇದ್ದಾವೆ. ಅದು ಕಳೆದ 4-5 ವರ್ಷಗಳಿಂದ ಅಕ್ಯುಮುಲೇಟ್ ಆಗಿರೋದು. ಅದು ಈಗ ರಿಟೈರ್ ಆಗ್ತಾರೆ, ಒಂದು 2,000-3,000 ರಿಟೈರ್ಡ್ ಆಗ್ತಾರೆ. ಇಮಿಡಿಯೇಟಾಗಿ ತುಂಬಬೇಕಲ್ವ, ಅದು ಆಗಲಿಲ್ಲ, ಅಕ್ಯುಮುಲೇಟ್ ಆಗಿದೆ. ಅದು ಈಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಈಗ ನಮಗೆ ಈ ಒಳ ಮೀಸಲಾತಿಯ ಕಾರಣಕ್ಕಾಗಿ ಸ್ವಲ್ಪ ಒಂದು 2-3 ತಿಂಗಳು ಇದಾಗಿದೆ, ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಈಗಾಗಲೇ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಈಗ ನೋಡಿ, ಒಂದು ತಮ್ಗೆ ಗೊತ್ತಿದೆ, PSA ಹಗರಣ 545 ಸಬ್ ಇನ್ಸ್ಪೆಕ್ಟರ್ಗಳು ರೆಕ್ರೂಟ್ ಮಾಡುವಾಗ ಯಾವ ರೀತಿ ಹಗರಣ ಆಯಿತು ಅಂತ, ಅದಕ್ಕಾಗಿ ರೆಕ್ರೂಟ್ಮೆಂಟೇ ನಿಲ್ಲಿಸೋಂಗಾಯಿತು. ಈಗ ಅದನ್ನು ಬಿಡುಗಡೆ ಮಾಡಿ 545 ಆದೇಶ ಕೊಟ್ಟಿದ್ದೀವಿ, ಟ್ರೈನಿಂಗ್ ಹೋಗಿದ್ದಾರೆ. ಇನ್ನೂ 402 ಇನ್ನೊಂದು ವಾರ 15 ದಿವಸದಲ್ಲಿ ಅವ್ರಿಗೂ ಆದೇಶ ಆಗುತ್ತೆ. ಆನಂತರ ಮತ್ತೊಂದು 600 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಆದೇಶ ಹೊರಡಿಸ್ತೇವೆ. 1,500 ಸಬ್ ಇನ್ಸ್ಪೆಕ್ಟರ್ ಖಾಲಿ ಇಟ್ಕೊಂಡ್ರೆ ಯಾವ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಆಗುತ್ತೆ ಹೇಳಿ? ಅದಕ್ಕಾಗಿ ತ್ವರಿತವಾಗಿ ಅದನ್ನು ಮಾಡ್ತಾಯಿದ್ದೀವಿ. ಗೋಮಾಯನ ಶತ್ರು ನಾಶಕ್ಕಾಗಿ ಅಲ್ಲ, ಯಾರು ಶತ್ರು?
ಶತ್ರು ನಾಶಕ್ಕಾಗಿ ಎಲ್ಲ ಕೆಲವರು ಹೋಮ ಮಾಡಿಸ್ತಾರಂತೆ. ಗೊತ್ತಿಲ್ಲಪ್ಪ ನನಗೆ, ನಾನು ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದೆ. ನಿಮ್ಗೆ ಯಾರು ಶತ್ರುಗಳಿದ್ದಾರೆ? ಇಲ್ಲ ನನಗೆ ಯಾರು ಶತ್ರುಗಳಿಲ್ಲ. ಯಾರಾದರೂ ಇದ್ದರೆ ಹುಡುಕೊಡಿ.